ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜುಲೈ 14ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ನೆಗೆಟಿವ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಮತ್ತು ಸೆನ್ಸೆಕ್ಸ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ನಿಫ್ಟಿಯಲ್ಲಿ 68 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. 25,082ರ ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬೆಳಿಗ್ಗೆ ನಿಫ್ಟಿಯಲ್ಲಿ ಒಂದು ಸ್ಟ್ರಾಂಗ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ಸೆಲ್ಲಿಂಗ್ ಪ್ರೆಷರ್ ಬಂದಿದೆ. ಬಟ್ 25,000 ಲೆವೆಲ್ನ ಅರೌಂಡಲ್ಲಿ ನಿಫ್ಟಿ ಸಪೋರ್ಟ್ ಅನ್ನು ತಗೊಂಡು ಆ ಒಂದು ಲೆವೆಲ್ನಿಂದ ಗೇನ್ ಆಗಿದೆ. ಸೊ 25,000 ಒಂದು ಮೇಜರ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಆ ಒಂದು ಲೆವೆಲ್ನ ಮೇಲ್ಗಡೆ ನಿಫ್ಟಿ ಸಸ್ಟೈನ್ ಆಗ್ತದೆ. ಸೆನ್ಸೆಕ್ಸ್ನಲ್ಲಿ 247 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿತ್ತು, ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂತ ಹೇಳ್ಬೋದಾಗುತ್ತೆ. 10 ಪಾಯಿಂಟ್ಗಳ ಗೇನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ 25,000 ಲೆವೆಲ್ ಹೋಲ್ಡ್ ಆಗ್ತಿರೋವರೆಗೂ ಸ್ವಲ್ಪ ಪಾಸಿಟಿವ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಝೊಮ್ಯಾಟೊ ಇವತ್ತು ಟಾಪ್ ಗೇನರ್ ಆಗಿತ್ತು. 3% ಜಂಪ್ ಝೊಮ್ಯಾಟೊ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಬ್ಲಿಂಕಿಟ್ ಬಿಸ್ನೆಸ್ನ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ರು. ಆ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ಕಾಣಿಸ್ತಿದೆ. ಟೈಟನ್ ಕೂಡ ಇವತ್ತು 1.5% ಅರೌಂಡಲ್ಲಿ ಗೇನ್ ಆಯಿತು. ಇಂಡಸ್ಇಂಡ್ ಬ್ಯಾಂಕ್ನಲ್ಲಿ ಕೂಡ 1% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಕ್ರೂಡ್ ಆಯಿಲ್ನ ಪ್ರೈಸಸ್ ಕೂಡ ಸ್ಟಡಿಯಾಗಿ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. $65 ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ ಪ್ರೈಸ್ ಟ್ರೇಡ್ ಆಗ್ತಿತ್ತು. ಈಗ ಅದು 71 ಸೊ ಈಗ ಅದು 71ರಿಂದ 72 ಡಾಲರ್ಗೆ ರೀಚ್ ಆಗಿದೆ. ಈ ರೀಸನ್ನಿಂದ ONGC ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ತು. ಏಷ್ಯನ್ ಪೇಂಟ್ಸ್ ಹಾಗೆ OMC ಸ್ಟಾಕ್ಗಳು ಸ್ವಲ್ಪ ನೆಗೆಟಿವ್ ಆಗಿ ಇವತ್ತು ಟ್ರೇಡ್ ಆಗಿದೆ. ಅದಾನಿ ಎಂಟರ್ಪ್ರೈಸಸ್ನಲ್ಲಿ ಕೂಡ 1% ಅರೌಂಡಲ್ಲಿ ಇವತ್ತು ಜಂಪ್ ನೋಡೋದಕ್ಕೆ ಸಿಕ್ತು. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ನೋಡೋದಕ್ಕೆ ಸಿಕ್ಕಿದ್ದು 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಜಿಯೋ ಫಿನಾನ್ಷಿಯಲ್ಸ್ನ ರಿಸಲ್ಟ್ ಕೂಡ ಇದೇ ವಾರದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಹೈಯರ್ ಲೆವೆಲ್ನಿಂದ ಬರ್ತದೆ. ಹಾಗೆ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಟೆಕ್ ಮಹೀಂದ್ರ, ವಿಪ್ರೋ, ಇನ್ಫೋಸಿಸ್ 1.5% ಇವತ್ತು ಕರೆಕ್ಟ್ ಆಯಿತು. TCSನ ರಿಸಲ್ಟ್ ಇಂಪ್ಯಾಕ್ಟ್ ಇನ್ನೂ ಕೂಡ ನೋಡೋದಕ್ಕೆ ಸಿಗ್ತದೆ. ಹಾಗೆ ಇವತ್ತು HCL ಟೆಕ್ ಕೂಡ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ವಿಪ್ರೋ, ಇನ್ಫೋಸಿಸ್ನ ರಿಸಲ್ಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. IT ಸೆಕ್ಟರ್ನ ಸ್ಟಾಕ್ಗಳು ಅಷ್ಟು ಸ್ಟ್ರಾಂಗ್ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಿಲ್ಲ. ಅದರ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಬಜಾಜ್ ಫಿನಾನ್ಸ್ ಕೂಡ ಇವತ್ತು 1.5% ಅರೌಂಡಲ್ಲಿ ಕರೆಕ್ಟ್ ಆಯಿತು. ಅವೆನ್ಯೂ ಸೂಪರ್ ಮಾರ್ಟ್ ವೀಕೆಂಡ್ನಲ್ಲಿ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಒಂದು ಫ್ಲಾಟ್ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿತ್ತು. ಸ್ಟಾಕ್ ಪ್ರೈಸ್ನಲ್ಲಿ ಬೆಳಿಗ್ಗೆ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದ್ರು ಕೂಡ ಸ್ವಲ್ಪ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಗ್ಲೋಬಲ್ ಬ್ರೋಕರೇಜ್ಗಳು ಇನ್ನೂ ಕೂಡ ಟಾರ್ಗೆಟ್ಸನ್ನು ಮೇಂಟೈನ್ ಮಾಡ್ತಿದ್ದಾರೆ. 4,300 4,500ರವರೆಗೂ ಟಾರ್ಗೆಟ್ಸ್ ನೋಡೋದಕ್ಕೆ ಸಿಗ್ತದೆ. ಬಟ್ ಕೆಲವೊಂದಿಷ್ಟು ಡೊಮೆಸ್ಟಿಕ್ ಬ್ರೋಕರೇಜ್ಗಳು ಟಾರ್ಗೆಟನ್ನು ಕಟ್ ಮಾಡಿದ್ದಾರೆ. ಮೋತಿಲಾಲ್ ಓಸ್ವಾಲ್ ಈ ಮುಂಚೆ 4,800 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ರು. ಅದನ್ನು ಈಗ 4,500ಕ್ಕೆ ಇಳಿಸಿದ್ದಾರೆ. ಬಟ್ ಸ್ಟಿಲ್ ಬೈ ರೆಕಮೆಂಡೇಶನ್ ಕಾಣಿಸ್ತದೆ. HDFC ಸೆಕ್ಯೂರಿಟೀಸ್ 4,000 ಟಾರ್ಗೆಟ್ ಪ್ರೈಸನ್ನು ಕೊಟ್ಟು ಆಡ್ ರೆಕಮೆಂಡೇಶನ್ ಕೊಡ್ತಾ ಇದ್ದಾರೆ. ಹಾಗೆ ನೋವಾಮಾ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ 4,273 ಇದ್ದಂಥ ಟಾರ್ಗೆಟ್ ಅನ್ನು 4,086ಕ್ಕೆ ಡೌನ್ಗ್ರೇಡ್ ಮಾಡಿದ್ದಾರೆ. ಸೊ ಗ್ಲೋಬಲ್ ಬ್ರೋಕರೇಜ್ಗಳ ಕಡೆಯಿಂದ ಒಳ್ಳೆಯ ಒಂದು ಟಾರ್ಗೆಟ್ಸ್ ಇದ್ರೂ ಕೂಡ ಡೊಮೆಸ್ಟಿಕ್ ಬ್ರೋಕರೇಜ್ಗಳು ಮಾರ್ಜಿನ್ ಕನ್ಸರ್ನ್ನ ರೀಸನ್ನಿಂದ ಟಾರ್ಗೆಟ್ಸನ್ನು ಕಟ್ ಮಾಡಿದ್ದಾರೆ. ಸೊ ಕಾಂಪಿಟೇಷನ್ಸ್ ಇನ್ಕ್ರೀಸ್ ಆಗ್ತದೆ. ಅವೆನ್ಯೂ ಸೂಪರ್ ಮಾರ್ಟ್ಸ್ ತಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ಮಾರ್ಜಿನ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಸೊ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ ಇಟ್ಕೋಬೇಕಾಗುತ್ತೆ. ಈ ಒಂದು ಸ್ಟಾಕನ್ನು ಲಾಂಗ್ ಟರ್ಮ್ಗೆ ಕಂಟಿನ್ಯೂ ಮಾಡ್ಬೋದು. ಈ ರೀತಿಯಲ್ಲಿ ರಿಸಲ್ಟ್ ಬಂದಾಗ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರುತ್ತೆ. ಅದಾದಮೇಲೆ ಸ್ಟಾಕ್ ಮತ್ತೆ ರಿಕವರ್ ಆಗುತ್ತೆ. ಮಾರ್ಗನ್ ಸ್ಟ್ಯಾನ್ಲಿ 4 ಫಾರ್ಮಾ ಕಂಪನಿಗಳನ್ನು ಕವರ್ ಮಾಡಿದರೆ. ಕೇವಲ ಸನ್ ಫಾರ್ಮಾನಲ್ಲಿ ಮಾತ್ರ ಬೈ ರೆಕಮೆಂಡೇಶನ್ ಕಾಣಿಸ್ತದೆ. 1,960ರ ಟಾರ್ಗೆಟ್ ಪ್ರೈಸನ್ನು ಸನ್ ಫಾರ್ಮಾಗೆ ಕೊಡ್ತಾ ಇದ್ದಾರೆ. ಸನ್ ಫಾರ್ಮಾದ ಬಿಸ್ನೆಸ್ ಮಾಡೆಲ್ ತುಂಬಾ ಸ್ಟ್ರಾಂಗ್ ಆಗಿದೆ. ಹಾಗೆ ಇಂಡಿಯನ್ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ಬಿಸ್ನೆಸ್ಸನ್ನು ಸನ್ ಫಾರ್ಮಾ ಮಾಡ್ತಿದ್ದಾರೆ ಅಂತ ಮಾರ್ಗನ್ ಸ್ಟ್ಯಾನ್ಲಿ ಈ ಒಂದು ಸ್ಟಾಕ್ನಲ್ಲಿ ಬೈ ರೆಕಮೆಂಡೇಶನ್ ಕೊಡ್ತಿದ್ದಾರೆ. ಲುಪಿನ್ನಲ್ಲಿ ಈಕ್ವಲ್ ವೇಟ್ ರೇಟಿಂಗ್ ಇದೆ. 2,096ರ ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಫಸ್ಟ್ ಹಾಫ್ನಲ್ಲಿ ಒಳ್ಳೆ ಒಂದು ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಸೆಕೆಂಡ್ ಹಾಫ್ನಲ್ಲಿ ಲುಪಿನ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ಬೋದು. ಯಾಕೆಂದರೆ US ಮಾರ್ಕೆಟ್ನಲ್ಲಿ ಸಾಕಷ್ಟು ಕಾಂಪಿಟೇಷನ್ ಇದೆ. ಅದರ ಒಂದು ರಿಸ್ಕ್ ಲುಪಿನ್ನಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಸನ್ ಫಾರ್ಮಾ 1,600 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. 1,900 ಟಾರ್ಗೆಟ್ಸ್ ಇದೆ. ಹಾಗೆಯೇ ಇನ್ನೂ 2 ಸ್ಟಾಕ್ಸನ್ನು ಅವರು ಕವರ್ ಮಾಡಿದ್ದಾರೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಈ ಒಂದು ಕಂಪನಿಯಲ್ಲಿ ನ್ಯೂಟ್ರಲ್ ಅಥವಾ ಈಕ್ವಲ್ ವೇಟ್ ರೇಟಿಂಗ್ ಇದ್ದು 1,300 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಸಿಪ್ಲಾನಲ್ಲಿ ಅಂಡರ್ ವೇಟ್ ರೇಟಿಂಗನ್ನು ಕೊಟ್ಟಿದ್ದು 1,400 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಸೊ ಮಾರ್ಗನ್ ಸ್ಟ್ಯಾನ್ಲಿಯ ರಿಸರ್ಚ್ನ ಪ್ರಕಾರ ಸನ್ ಫಾರ್ಮಾ ಅವರ ಒಂದು ಪ್ರಿಫರ್ಡ್ ಚಾಯ್ಸ್ ಆಗಿರುತ್ತೆ. ಬಟ್ ಬೇರೆ ಕಂಪನಿಗಳು ಕೂಡ ಒಳ್ಳೆ ಒಂದು ಬಿಸ್ನೆಸ್ಸನ್ನೇ ಮಾಡ್ತಿದೆ. ಸೊ ಕ್ವಾರ್ಟರ್ಲಿ ರಿಸಲ್ಟ್ ಯಾವ ರೀತಿಯಲ್ಲಿ ಬರುತ್ತೆ ಅದರ ಬೇಸಿಸ್ ಮೇಲೆ ಡಿಸಿಷನ್ನ ತಗೋಬೇಕಾಗುತ್ತೆ. ಯಾಕೆಂದರೆ ಲುಪಿನ್, ಡಾಕ್ಟರ್ ರೆಡ್ಡಿಸ್ ಆಗಿರ್ಬೋದು, ಸಿಪ್ಲಾ ಒಳ್ಳೆ ಫಂಡಮೆಂಟಲ್ಸ್ ಇರುವಂಥ ಕಂಪನೀಸೇ ಆಗಿರುತ್ತೆ. ಡಿವಿಸ್ ಲ್ಯಾಬೊರೇಟರಿ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಿಗ್ಗೆ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಸ್ಟಾಕ್ ಆಲ್ಮೋಸ್ಟ್ 4% ಕರೆಕ್ಟ್ ಆಗಿತ್ತು. ಅದಾದಮೇಲೆ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಡಿವಿಸ್ ಲ್ಯಾಬೊರೇಟರೀಸ್ ನೋವಾರ್ಟಿಸ್ಗೆ ಒಂದು ಹಾರ್ಟ್ ಥೆರಪಿ ರಿಲೇಟೆಡ್ ಡ್ರಗ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು. ಸೊ ಈ ಒಂದು ಡ್ರಗ್ಗೆ ಪೇಟೆಂಟ್ ಅನ್ನು ಕೂಡ ನೋವಾರ್ಟಿಸ್ ಮಾಡ್ಕೊಂಡಿದ್ರು. ಆ ಪೇಟೆಂಟ್ ನವೆಂಬರ್ 2026ಕ್ಕೆ ಎಂಡ್ ಆಗುತ್ತೆ. ಸೊ ಎಂಟ್ರೆಸ್ಟೋ ಅನ್ನುವಂಥ ಒಂದು ಡ್ರಗ್ ಏನಿದೆ ಇದರ ಜನರಿಕ್ ವರ್ಷನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ MSN ಫಾರ್ಮಾ ಒಂದು ಪೇಟೆಂಟ್ ಲಿಟಿಗೇಷನ್ ಅನ್ನ ಹಾಕಿದ್ರು.
ಸೊ ಆ ಒಂದು ಕೇಸನ್ನು MSN ಫಾರ್ಮಾ ಗೆದ್ದಿದ್ದಾರೆ. ಸೊ ನೋವಾರ್ಟಿಸ್ ಈ ಒಂದು ಪ್ರಾಡಕ್ಟನ್ನು ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು ಅದರ ಜೆನ್ರಿಕ್ ವರ್ಷನನ್ನು MSN ಫಾರ್ಮಾ ಈಗ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದರಿಂದ ಡಿವಿಸ್ಗೆ ಯಾವ ರೀತಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದರೆ, ನೋವಾರ್ಟಿಸ್ನ ಈ ಒಂದು ಡ್ರಗ್ನ APIಯನ್ನು ಡಿವಿಸ್ ಲ್ಯಾಬೊರೇಟರೀಸ್ ಪ್ರಿಪೇರ್ ಮಾಡ್ತಿದ್ರು. ಸೊ ಡಿವಿಸ್ ಲ್ಯಾಬೊರೇಟರೀಸ್ನ ಓವರ್ ಆಲ್ 20% ರೆವೆನ್ಯೂ ಎಂಟ್ರೆಸ್ಟೋ ಅನ್ನುವಂಥ ಈ ಒಂದು ಮೆಡಿಸಿನ್ ಪ್ರಿಪ್ರೇಷನ್ನಿಂದನೇ ಬರ್ತಿತ್ತು. ಬಟ್ ಈಗ ಇದರ ಜೆನ್ರಿಕ್ ವರ್ಷನ್ ಬರ್ತಿರೋದು ಡಿವಿಸ್ ಲ್ಯಾಬ್ಗೆ ಸ್ವಲ್ಪ ನೆಗೆಟಿವ್ ಆಗ್ಬೋದು. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಟಾಟಾ ಟೆಕ್ನಾಲಜೀಸ್ ತಮ್ಮ Q1 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದರೆ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 5% ಇನ್ಕ್ರೀಸ್ ಆಗಿದೆ. ಬಟ್ ಕ್ವಾರ್ಟರ್ ಪ್ರಾಫಿಟ್ ಫಾಲ್ ಆಯಿತು. ಸೊ ರೆವೆನ್ಯೂನಲ್ಲಿ 2% ಫಾಲ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. ಟಾಟಾ ಟೆಕ್ ಈ ಕ್ವಾರ್ಟರ್ನಲ್ಲಿ 170 ಕೋಟಿಯ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದರೆ ಲಾಸ್ಟ್ ಕ್ವಾರ್ಟರ್ನಲ್ಲಿ 189 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಜೂನ್ 2024ರಲ್ಲಿ 162 ಕೋಟಿಯ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದರು. ಸೊ ಹೆಚ್ಚಾಗಿ ಏನು ಗೇನ್ಸ್ ನಮಗೆ ರೆವೆನ್ಯೂ ಮತ್ತು ಪ್ರಾಫಿಟ್ನಲ್ಲಿ ನೋಡೋದಕ್ಕೆ ಸಿಗ್ತಿಲ್ಲ. ಆ್ಯಕ್ಚುಲಿ ಇಯರ್ ಆನ್ ಇಯರ್ ರೆವೆನ್ಯೂ ಫಾಲ್ ಆಗಿದೆ. ಕ್ವಾರ್ಟರ್ ಕೂಡ ರೆವೆನ್ಯೂ ಫಾಲ್ ಆಗಿದೆ. ಸೊ ಅಷ್ಟು ಸ್ಟ್ರಾಂಗ್ ರಿಸಲ್ಟ್ ಟಾಟಾ ಟೆಕ್ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿಲ್ಲ. ಸೊ ಟಾಟಾ ಟೆಕ್ನಾಲಜೀಸ್ನ ರಿಸಲ್ಟನ್ನು ಅಬ್ಸರ್ವ್ ಮಾಡಿದಾಗ ಆ 160ರಿಂದ 180 ಕೋಟಿಯ ಮಾರ್ಕ್ ಏನಿದೆ ಅದೇ ಒಂದು ಲೆವೆಲ್ನಲ್ಲಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಸೊ ಹೆಚ್ಚಿನ ಒಂದು ಗ್ರೋತ್ ಈ ಬಿಸ್ನೆಸ್ನಲ್ಲಿ ನೋಡೋದಕ್ಕೆ ಸಿಗ್ತಿಲ್ಲ. ನೀವು IPO ಟೈಮ್ನಲ್ಲಿ ಬೈ ಮಾಡ್ಕೊಂಡಿದ್ರೆ 800-850 ಲೆವೆಲ್ಗೆ ಹೋದಾಗ ಅಲ್ಲಿ ಎಕ್ಸಿಟ್ ಆಗೋ ಬಗ್ಗೆ ಕೂಡ ಯೋಚನೆ ಮಾಡ್ಬೋದಾಗುತ್ತೆ. ಸೊ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ ಅಂದರೆ ಮುಂದಿನ 5-10 ವರ್ಷದ ಪ್ಲಾನ್ಸ್ ಇದ್ರೆ ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಸೊ ರೀಸೆಂಟಾಗಿ ಕರ್ನಾಟಕ ಬ್ಯಾಂಕ್ನ CEO ಮತ್ತು MD ತಮ್ಮ ಪೊಸಿಷನ್ಗೆ ರೆಸಿಗ್ನೇಷನನ್ನು ಕೊಟ್ಟಿದ್ರು. ಹೊಸ MD ಮತ್ತು CEO ಅಪಾಯಿಂಟ್ಮೆಂಟನ್ನು ಕರ್ನಾಟಕ ಬ್ಯಾಂಕ್ ಮಾಡಿದ್ದಾರೆ. ರಾಘವೇಂದ್ರ ಭಟ್ ಅವರು 3 ತಿಂಗಳುಗಳ ಕಾಲ CEO ಆಗಿ ಕೆಲಸ ಮಾಡ್ತಾರೆ. ಇದಕ್ಕೆ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಬೇಕಾಗುತ್ತೆ. ಸೊ ಮುಂದಿನ ಬೋರ್ಡ್ ಮೀಟಿಂಗ್ನಲ್ಲಿ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಗುವಂಥ ಚಾನ್ಸಸ್ ಇದೆ. ಇವರು ಟೆಂಟೇಟಿವ್ CEO ಆಗಿ ಅಪಾಯಿಂಟ್ ಆಗ್ತಾರೆ. ಸೊ ಆ ಮಧ್ಯದಲ್ಲಿ ಯಾವುದೇ ಹೊಸ CEO ಅಪಾಯಿಂಟ್ಮೆಂಟ್ ಆಗಲಿಲ್ಲ ಅಂದರೆ ಇವರು ತಮ್ಮ ಪೀರಿಯಡನ್ನು ಕಂಟಿನ್ಯೂ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 1.5% ಅರೌಂಡಲ್ಲಿ ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಓಲಾ ಎಲೆಕ್ಟ್ರಿಕ್ ಕೂಡ ತಮ್ಮ Q1 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದರೆ ಲಾಸ್ ಇಯರ್ ಆನ್ ಇಯರ್ 23% ಇನ್ಕ್ರೀಸ್ ಆಗಿದೆ. ಹಾಗೆ ಇಯರ್ ಆನ್ ಇಯರ್ ರೆವೆನ್ಯೂ 50% ಫಾಲ್ ಆಗಿದೆ. ಬಟ್ ಸ್ಟಿಲ್ ಸ್ಟಾಕ್ ಪ್ರೈಸ್ನಲ್ಲಿ 20% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕ್ವಾರ್ಟರ್ ರೆವೆನ್ಯೂ ಮತ್ತು ಪ್ರಾಫಿಟ್ ಇನ್ಕ್ರೀಸ್ ಆಗ್ತದೆ. 428 ಕೋಟಿ ಲಾಸನ್ನು ಓಲಾ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದರೆ ಲಾಸ್ಟ್ ಕ್ವಾರ್ಟರ್ನಲ್ಲಿ 870 ಕೋಟಿಯ ಲಾಸ್ ಬಂದಿತ್ತು. ಬಟ್ ಜೂನ್ 2024ರಲ್ಲಿ 347 ಕೋಟಿ ಲಾಸನ್ನು ಡಿಕ್ಲೇರ್ ಮಾಡಿದರು. ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಬಟ್ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಬಂದಿಲ್ಲ. ಹಾಗೆ ಮ್ಯಾನೇಜ್ಮೆಂಟ್ ಒಂದು ಸ್ಟ್ರಾಂಗ್ ಕಮೆಂಟ್ರಿಯನ್ನು ಕೂಡ ಕೊಟ್ಟಿದ್ದಾರೆ. ಮುಂದಿನ 1 ವರ್ಷದಲ್ಲಿ 3 ಲಕ್ಷದಿಂದ 3.5 ಲಕ್ಷದಷ್ಟು ವೆಹಿಕಲ್ಸ್ಗಳನ್ನು ಸೆಲ್ ಮಾಡಿ 4200ರಿಂದ 4700 ಕೋಟಿ ರೆವೆನ್ಯೂ ಜನರೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಬಂದ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ 20% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಓಲಾ ಎಲೆಕ್ಟ್ರಿಕ್ ಖಂಡಿತವಾಗ್ಲೂ ಒಂದು ರಿಸ್ಕಿ ಬೆಟ್ ಆಗಿರುತ್ತೆ. ಈ ಒಂದು ಮೊಮೆಂಟಮನ್ನು ನೋಡಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ಮತ್ತೆ ಮುಂದಿನ ಕ್ವಾರ್ಟರ್ನಲ್ಲಿ ಲಾಸ್ ಇನ್ಕ್ರೀಸ್ ಆದರೆ ಸ್ಟಾಕ್ ಕರೆಕ್ಟ್ ಆಗುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಲ್ಯಾಂಡ್ಮಾರ್ಕ್ ಕಾರ್ಸ್ ಸ್ಟಾಕ್ ಪ್ರೈಸ್ನಲ್ಲಿ 7% ಜಂಪ್ ನೋಡೋದಕ್ಕೆ ಸಿಕ್ತು. ಡೊಮೆಸ್ಟಿಕ್ ಬ್ರೋಕರೇಜ್ ಹೌಸ್ B&K ಸೆಕ್ಯೂರಿಟೀಸ್ ಈ ಒಂದು ಸ್ಟಾಕನ್ನು ಕವರ್ ಮಾಡಿ 820 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಈ ಒಂದು ಟಾರ್ಗೆಟ್ ಅಪ್ಗ್ರೇಡ್ನ ರೀಸನ್ನಿಂದ ಸ್ಟಾಕ್ ಗೇನ್ ಆಗಿದೆ. ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ ಸ್ಟಾಕ್ ಪ್ರೈಸ್ನಲ್ಲಿ ಕಂಟಿನ್ಯೂಸ್ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಸೊ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ತುಂಬಾ ಗೇನ್ ಆಗಿತ್ತು. ಪ್ರಾಫಿಟ್ ಬುಕಿಂಗ್ ಬರ್ತಿದೆ. ರಿಟೇಲ್ ಶೇರ್ ಹೋಲ್ಡರ್ಸ್ಗಳು ಹೆಚ್ಚಾಗಿ ಪ್ರಾಫಿಟ್ ಬುಕಿಂಗನ್ನು ಮಾಡ್ತಿದ್ದಾರೆ. ಯಾಕೆಂದರೆ ರಿಟೇಲ್ ಶೇರ್ ಹೋಲ್ಡಿಂಗ್ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ನಲ್ಲಿ ಕಡಿಮೆ ಆಗ್ತಾ ಬರ್ತಿದೆ. VIP ಇಂಡಸ್ಟ್ರಿ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಿಗ್ಗೆ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದಾದಮೇಲೆ 5% ಸ್ಟಾಕ್ ಗೇನ್ ಆಗಿದೆ. ಇದಕ್ಕೆ ರೀಸನ್ ಪ್ರಮೋಟರ್ ಎಂಟಿಟಿ ಆಗಿರುವಂಥ ಪಿರಾಮಲ್ ಫ್ಯಾಮಿಲಿ 32% ಸ್ಟೇಕನ್ನು ಸೆಲ್ ಮಾಡ್ತಿದ್ದಾರೆ. ಸೊ ಪ್ರಮೋಟರ್ ಸ್ಟೇಕನ್ನು ಸೆಲ್ ಮಾಡ್ತಾರೆ ಅಂದಾಗ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಬಟ್ ಈ ಒಂದು ಸ್ಟೇಕನ್ನು ಬೇರೆ ಇನ್ಸ್ಟಿಟ್ಯೂಟ್ ಅಥವಾ ಬೇರೆ ಒಂದು ಎಂಟಿಟಿ ಬೈ ಮಾಡಿಕೊಂಡ್ರೆ ಅಷ್ಟಾಗಿ ನೆಗೆಟಿವ್ ಆಗೋದಿಲ್ಲ. ಬಟ್ ಇವತ್ತು ಸ್ಟಾಕ್ ಈ ಒಂದು ನ್ಯೂಸ್ಗೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ. BML ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 4% ಜಂಪ್ ನೋಡೋದಕ್ಕೆ ಸಿಕ್ತು. ಕಂಪನಿ 21 ಜುಲೈಗೆ ಬೋರ್ಡ್ ಮೀಟಿಂಗನ್ನು ಮಾಡ್ತಾರೆ. ಸ್ಟಾಕ್ ಸ್ಪ್ಲಿಟ್ನ ಡಿಸಿಷನ್ ಕೂಡ ಬರುತ್ತೆ. ಆ ನ್ಯೂಸ್ನಿಂದ ಸ್ಟಾಕ್ ಗೇನ್ ಆಗಿದೆ. ಟ್ರಾವೆಲ್ ಫುಡ್ ಸರ್ವಿಸಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. 2% ಲಿಸ್ಟಿಂಗ್ ಗೇನ್ನೊಂದಿಗೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ ಇಟ್ಕೋತೀರಾ ಅಂದರೆ ಈ ಕಂಪನಿ ಯಾವ ರೀತಿಯಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಾರೆ ಅದನ್ನು ಅಬ್ಸರ್ವ್ ಮಾಡಿ ಆಮೇಲೆ ಡಿಸಿಷನನ್ನು ತೊಗೋಬೇಕಾಗುತ್ತೆ. ಬಿಸ್ನೆಸ್ ಮಾಡೆಲ್ ಇನ್ನೂ ಸ್ಟ್ರಾಂಗ್ ಆಗಿ ಇದೆ. ಹಾಗೆ ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ವ್ಯಾಲ್ಯೂಷನ್ ಕೂಡ ಜಸ್ಟಿಫೈ ಆಗ್ತಿತ್ತು. ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ರಿಯಾಕ್ಷನ್ ಸ್ಟಾಕ್ನಲ್ಲಿ ಬರುತ್ತೆ ಅಂತ. ಸ್ಮಾರ್ಟ್ ವರ್ಕ್ಸ್ನಲ್ಲಿ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ರಿಟೇಲ್ ಕ್ಯಾಟಗರಿ 4 ಟೈಮ್ನ ಅರೌಂಡಲ್ಲಿ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ 25 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ನಷ್ಟು ಫಾಲ್ ಆಗಿದೆ. ಸೊ ಈ ಒಂದು IPOನಲ್ಲಿ ಕೂಡ ಒಂದು ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಹೆಚ್ಚಾಗಿ ಕಾಣಿಸ್ತಿದೆ.
ಆಂಥಮ್ ಬಯೋಸೈನ್ಸಸ್ ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ₹110 ಪ್ರೀಮಿಯಂ ಕಂಟಿನ್ಯೂ ಆಗ್ತದೆ. ಮೊದಲನೇ ದಿನ ರಿಟೇಲ್ ಕ್ಯಾಟಗರಿ 0.6 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB ಮತ್ತು NII ಕ್ಯಾಟಗರಿಯಲ್ಲಿ ಕೂಡ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. ಎಂಪ್ಲಾಯ್ ಕ್ಯಾಟಗರಿ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಿದೆ. ಸೊ ಇಲ್ಲಿ ರೀಸನೇಬಲ್ ಪ್ರೀಮಿಯಂ ಕಾಣಿಸ್ತಿದೆ. 20% ಲಿಸ್ಟಿಂಗ್ ಎಕ್ಸ್ಪೆಕ್ಟೇಷನ್ ಇದೆ. ಇಶ್ಯೂ ಸೈಜ್ ಕೂಡ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಇಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಹೆಚ್ಚಾಗಿ ಇರುತ್ತೆ. ಬಟ್ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಆಮೇಲೆ ಡಿಸಿಷನನ್ನು ತಗೋಬೋದು. HCL Tech ತಮ್ಮ Q1 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 10% ಫಾಲ್ ಆಗಿದೆ. ಕಂಪನಿ ₹12 ಡಿವಿಡೆಂಡನ್ನು ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ ಜುಲೈ 18 ಆಗಿರುತ್ತೆ. ಹಾಗೆ ಕಂಪನಿ ತಮ್ಮ ರೆವೆನ್ಯೂ ಗೈಡೆನ್ಸನ್ನು 1% ಇನ್ಕ್ರೀಸ್ ಮಾಡಿದ್ದಾರೆ. ಡೀಲ್ ವಿನ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಬಂದಿಲ್ಲ. $1.8 ಬಿಲಿಯನ್ ಡೀಲ್ ವಿನ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ $3 ಬಿಲಿಯನ್ ಡೀಲ್ ವಿನ್ಸ್ ಬಂದಿತ್ತು. ಸೊ ರೆವೆನ್ಯೂ ಅಬ್ಸರ್ವ್ ಮಾಡಿದಾಗ 30,349 ಕೋಟಿಯ ರೆವೆನ್ಯೂ ಡಿಕ್ಲೇರ್ ಆಗಿದೆ. ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂ ಇನ್ಕ್ರೀಸ್ ಆಗ್ತದೆ. ಎಕ್ಸ್ಪೆನ್ಸಸ್ಸನ್ನು ಅಬ್ಸರ್ವ್ ಮಾಡಿದಾಗ ಎಕ್ಸ್ಪೆನ್ಸಸ್ ಈ ಒಂದು ಕ್ವಾರ್ಟರ್ನಲ್ಲಿ ಇನ್ಕ್ರೀಸ್ ಆಗ್ತದೆ. 3,844 ಕೋಟಿ ಪ್ರಾಫಿಟ್ಸ್ HCL Techನ ಕಡೆಯಿಂದ ಡಿಕ್ಲೇರ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 4,300 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಪ್ರಾಫಿಟ್ ಫಾಲ್ ಆಗಿದೆ. ಇಯರ್ ಆನ್ ಇಯರ್ ಕೂಡ ಪ್ರಾಫಿಟ್ನಲ್ಲಿ ಫಾಲ್ ಕಾಣಿಸ್ತಿದೆ. ಸೊ ಅಷ್ಟು ಸ್ಟ್ರಾಂಗ್ ರಿಸಲ್ಟ್ HCL Techನ ಕಡೆಯಿಂದ ಬಂದಿಲ್ಲ. ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತಿರೋ ರೀಸನ್ನಿಂದ ಪ್ರಾಫಿಟ್ಸ್ ತುಂಬಾ ಕಡಿಮೆ ಆಗ್ತದೆ. ಸೊ HCL Techನಲ್ಲಿ ಇವತ್ತೇ 1.5% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ನಾಳೆ ಬ್ರೋಕರೇಜ್ಗಳ ಕಡೆಯಿಂದ ಟಾರ್ಗೆಟ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇನು ಸ್ಟ್ರಾಂಗ್ ರಿಸಲ್ಟ್ ನೋಡೋದಕ್ಕೆ ಸಿಗಲಿಲ್ಲ. ಡೀಲ್ ವಿನ್ಸ್ ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಸೊ ಮೇ ಬಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ನ ಎಕ್ಸ್ಪೆಕ್ಟೇಷನ್ HCL Techನಲ್ಲಿ ಇರುತ್ತೆ. ಸೊ ಈ ಒಂದು ಮೊಮೆಂಟಮ್ ಏನಿದೆ ವಿಪ್ರೋ ಇನ್ಫೋಸಿಸ್ನ ರಿಸಲ್ಟ್ಗೂ ಕೂಡ ಕಂಟಿನ್ಯೂ ಆಗುತ್ತೆ. ಆ ಸ್ಟಾಕ್ಗಳಲ್ಲಿ ಕೂಡ ಸ್ವಲ್ಪ ವೀಕ್ನೆಸ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.